ಜಾತಿ ಧರ್ಮಗಳ ಗಡಿಯನ್ನ ಮೀರಿ ಸಾಮರಸ್ಯ, ಮಾನವೀಯತೆ ಹಾಗೂ ಸಹಬಾಳ್ವೆಯ ಸಂದೇಶವನ್ನ ಸಾರುವ ಮಂಜನಾಡಿ ಉರುಸ್ನಲ್ಲಿ ನಡೆದ ಹೊರೆಕಾಣಿಕೆ ಮೆರವಣಿಗೆ ಜಾತಿ ಧರ್ಮಗಳ ಗಡಿಯನ್ನ ಮೀರಿ ಸಾಮರಸ್ಯ, ಮಾನವೀಯತೆ ಹಾಗೂ ಸಹಬಾಳ್ವೆಯ ಸಂದೇಶವನ್ನ ಸಾರುವ ಭಾವನಾತ್ಮಕ ಹೊರೆಕಾಣಿಕೆ ಮೆರವಣಿಗೆ ಜೀವಂತ ಸಾಕ್ಷಿಯಾಯಿತು. ಅಸೈಗೋಳಿ ಜಂಕ್ಷನ್ನಿಂದ ಮಂಜನಾಡಿ ಕೇಂದ್ರ ಜುಮಾ ಮಸೀದಿ ತನಕ ಸಾಗಿದ ಮೆರವಣಿಗೆ ನಾವೆಲ್ಲರೂ ಒಂದೇ ಎಂಬ ಸೌಹಾರ್ದದ ಸಂದೇಶವನ್ನ ಹೃದಯಸ್ಪರ್ಶಿಯಾಗಿ ಪ್ರತಿಬಿಂಬಿಸಿತು. ನಿತ್ಯಾನಂದ ಸೇವಾ ಸಮಿತಿ, ಹನುಮಾನ್ ಫ್ರೆಂಡ್ಸ್, ಟೀಮ್ ಅಸೈಗೋಳಿ, ಶಕ್ತಿ ಫ್ರೆಂಡ್ಸ್, ಸ್ನೇಹ ಬಳಗ, ಓಂ ಶಕ್ತಿ, ಬರ್ಕೆ ಫ್ರೆಂಡ್ಸ್, ಬ್ರದರ್ ಕೋಲ್ಯಾ ಹಾಗೂ ಸಾಯಿ ಫ್ರೆಂಡ್ಸ್ ಅಸೈಗೋಳಿ ಸೇರಿದಂತೆ ಹಲವು ಸಂಘಟನೆಗಳು ಕೈಜೋಡಿಸಿ ಉರುಸ್ಗೆ ಹೊರೆಕಾಣಿಕೆ ಸಲ್ಲಿಸಿವೆ. 15 ಕ್ವಿಂಟಲ್ ಅಕ್ಕಿ ಮತ್ತು ಸಕ್ಕರೆ ಮತ್ತು ಬೇರೆ ಬೇರೆ ಇನ್ನಿತರ ವಸ್ತುಗಳನ್ನ ನಮ್ಮ ಈ ಉರುಸ್ ಕಾರ್ಯಕ್ರಮಕ್ಕೆ ನಮ್ಮ ಈ ಹಿಂದೂ ಬಾಂಧವರು ಒಂದು ಸೌಹಾರ್ದದ ನೆಲೆಯಲ್ಲಿ ನಾವು ತಲುಪಿಸಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ನಮ್ಮೆಲ್ಲ ಸ್ನೇಹಿತರು ಆದ ರೀತಿ ನಾವೆಲ್ಲರ ಒಂದುಗೂಡಿ ಹೋಗ್ಬೇಕಂತ ಒಂದು ನೆಲೆಯಲ್ಲಿ ನಾವೆಲ್ಲ ಇವತ್ತು ಅವರೊಂದಿಗೆ ನಾವು ಕೂಡ ಬಂದಿದ್ದೇವೆ. ಈ ಅಸೈಗೋಳಿ ಪರಿಸರದಲ್ಲಿ ನಾವೆಲ್ಲರೂ ಒಂದು ಒಗ್ಗಟ್ಟಾಗಿದ್ದೇವೆ. ಅದನ್ನು ಆ ಒಂದು ಸಾಮರಸ್ಯ, ಅದನ್ನೊಂದು ಸಂದೇಶವನ್ನ ಎಲ್ಲ ಊರಿಗೆ ಒಂದು ನೀಡ್ಲಿಕ್ಕೆ ಬೇಕಾಗಿ ಈ ಒಂದು ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿ ಮುಂದೆಯೂ ನಾವೆಲ್ಲ ಒಂದು ಅಣ್ಣ ತಮ್ಮಂದಿರನ್ನ ಬಾಳ್ಬೇಕು ಅಂತ ಹೇಳಿ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನ ಈ ಎಲ್ಲಾ ಸಂಘಟನೆಯವರು ಒಂದು ನೀಡಿದ್ದಾರೆ. ಅವರೆಲ್ಲರಿಗೂ ಈ ಸಾಯಿ ಫ್ರೆಂಡ್ಸ್ ನ ಎಲ್ಲಾ ಪದಾಧಿಕಾರಿಗಳು, ಹನುಮಾನ್ ಫ್ರೆಂಡ್ಸ್, ಅದೇ ರೀತಿ ಟೀಮ್ ಅಸೈಗೋಳಿ, ಅದೇ ಬರ್ಕೆ ಫ್ರೆಂಡ್ಸ್ ಎಲ್ಲರಿಗೂ ನಾ ಈ ಸಂದರ್ಭದಲ್ಲಿ ಒಂದು ಧನ್ಯವಾದ ಮತ್ತು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಅವರು ಸಲ್ಲಿಸಿದ್ದಾರೆ. ಧಾರ್ಮಿಕ ವೈವಿಧ್ಯತೆಯ ನಡುವೆಯೂ ಹೃದಯ ಸ್ಪಂದನೆ ಮೆರವಣಿಗೆಯಲ್ಲೆಲ್ಲ ಸ್ಪಷ್ಟವಾಗಿ ಕಾಣಿಸಿಕೊಂಡಿತು. ನಮ್ಮ ಜಿಲ್ಲೆಯ ಸೌಹಾರ್ದ, ಸಾಮರಸ್ಯತೆ ಕೆಟ್ಟಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ಬಹುಸಂಖ್ಯಾತ ಹಿಂದೂ ಸಮುದಾಯದ ಜನರು ಇಂಥ ಒಂದು ಜಾಥಾವನ್ನು ಇಟ್ಟುಕೊಂಡು ನಮ್ಮ ಈ ನಾಡಿನ ಮುಸಲ್ಮಾನ ಜನರೊಂದಿಗೆ ಬೆರೆತು ಪ್ರೀತಿಯನ್ನು ತೋರಿಸಿ, ಭಾವೈಕ್ಯತೆಯನ್ನು ತೋರಿಸಿ, ಸೌಹಾರ್ದತೆಯನ್ನು ಮತ್ತು ಸಾಮರಸ್ಯತೆಯನ್ನು ಬೆಳೆಸಿಕೊಳ್ಳುವಲ್ಲಿ ಒಂದು ಉತ್ತಮ ಅಡಿಪಾಯವನ್ನು ಹಾಕಿದ್ದಾರೆ. ಅದಕ್ಕಾಗಿ ಇದು ಅವರಿಗೆ ನಾನು ಅಭಿನಂದನೆಯನ್ನು ಹೇಳ್ತೇನೆ. ಇದೊಂದು ಪ್ರಶಂಸನೀಯ ವಿಷಯವೂ ಕೂಡ. ಈ ರೀತಿ ನಮ್ಮ ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ, ಪ್ರತಿಯೊಂದು ರಾಜ್ಯಗಳಲ್ಲೂ ಜಿಲ್ಲೆಗಳಲ್ಲೂ ಇದು ಮುಂದುವರಿಯಲಿ. ಇದರೊಂದಿಗೆ ನಮ್ಮ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತಹ ನಮ್ಮ ಅಖಂಡ ಭಾರತದ ಒಂದು ಜಾತ್ಯತೀತ ನಿಲುವು ಸುಭದ್ರವಾಗಿರಲಿ ಮತ್ತು ಸುಭದ್ರವಾಗಿ ಬೆಳೆಯಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ, ನಮ್ಮ ಜಿಲ್ಲೆಯ ಜನರು, ಹಿಂದೂ, ಮುಸ್ಲಿಂ, ಕ್ರೈಸ್ತ ಬಾಂಧವರು ಒಂದು ಸೇರಿ ನಾವು ಒಂದು ಉತ್ತಮ, ಶಿಸ್ತುಬದ್ಧ, ಸೌಹಾರ್ದ ಜೀವನವನ್ನು ನಡೆಸುವಲ್ಲಿ ಸಹಕಾರಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಅಸ್ರಾಫ್ ಅವರ ಮುಖಾಂತರ ನಮಗೆ ಸಾಯಿ ಫ್ರೆಂಡ್ಸ್ ಇರಲಿ, ಕೊಳಗಜ ಕ್ಷೇತ್ರ ಇರಲಿ, ಅಯ್ಯಪ್ಪ ಕ್ಷೇತ್ರ, ಯಾವ ಕ್ಷೇತ್ರಕ್ಕೆ ಅವರಿಗೆ ವಿಶೇಷ ಕೊಡುಗೆ ಇರ್ತಾರೆ. ಅವರ ದೃಷ್ಟಿಯನ್ನು ನೋಡಿಕೊಂಡು ಅವರ ಆರೋಗ್ಯ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ಕೊಂಡು ಅವರಿಗೆ ಇನ್ನು ನಾವು ಬೆನ್ನೆಲುಬು ಆಗಿದ್ದೇವೆ ಅಂತ ಅವ್ರು ಕೂಡ ನಾವು ಕೂಡ ಇದ್ದೇವೆ. ನಾವು ಹೇಗಿದ್ದಾರೆ ನಾವು ಕೂಡ ಬೆಳಿಗ್ಗೆ ಅವ್ರಿಗೂ ನಾವು ಇದ್ದೇವೆ ಆ ದೃಷ್ಟಿಯನ್ನು ಕೊಟ್ಟು ಇವತ್ತು ವಿಶೇಷವಾದ ಹೊರೆಕಾಣಿಕೆಯನ್ನು ಪ್ರಥಮ ಬಾರಿಗೆ ನಮ್ಮ ಹಿಂದೂ ಕ್ಷೇತ್ರಗಳಲ್ಲಿ ಬರುವಂತದ್ದು ವಿಶೇಷ. ಇದು ಇವತ್ತು ಭಾರಿ ನಮಗೂ ಕೂಡ ಸಂತೋಷವಾಗಿದೆ. ನಮಗೆ ಆ ಒಂದು ಸ್ವಾಗತವನ್ನು ಕೋರುವಂತಹ ವಿಶೇಷ ಅದು ಕೂಡ ನಮಗೆ ಭಾರಿ ಸಂತೋಷವಾಗಿದೆ. ಒಳ್ಳೆ ದೇವರು ಇನ್ನೂ ಕೂಡ ನಮ್ಮನ್ನು ಸೌರತೆ ದೇವರು ನಡೆಸಿಕೊಡ್ಲಿ ಅಂತ ನಾವು ಆ ದೇವರಲ್ಲಿ ಭಕ್ತಿಪೂರ್ವಕ ಪ್ರಾರ್ಥಿಸುತ್ತಿದ್ದೇವೆ.